ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಸಮರ ಕಾವೇರ್ತಾ ಇದೆ. ದಕ್ಷಿಣ ಗದ್ದುಗೆಗಾಗಿ ಕೇಸರಿ ಮತ್ತು ಕೈ ನಾಯಕರ ನಡುವೆ ಬಿಗ್ ಫೈಟ್ ಏರ್ಪಟ್ಟಿದೆ. ಮತದಾನಕ್ಕೆ ಉಳಿದಿರುವ ಕೇವಲ ದಿನಗಣನೆ ಮಾತ್ರ. ಹಾಗಾಗಿ ಪ್ರಚಾರದ ಭರಾಟೆ ತುಂಬಾ ಜೋರಾಗಿದೆ. ಯಾರಿಗೊಲಿಯುತ್ತೆ ಮತದಾರನಿಂದ ವಿಜಯದ ಮಾಲೆ? ಹಾಗಾದ್ರೆ ದಾವಣಗೆರೆಯ ಮತಪ್ರಭು ಏನಂತ ಇದ್ದಾರೆ? ಯಾರ ಕಡೆಗೆ ಅವರ ಮನಸ್ಸು ವಾಲುತ್ತೆ? ದಾವಣಗೆರೆ ದಕ್ಷಿಣದಲ್ಲಿ ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ. ದಾವಣಗೆರೆ ದಕ್ಷಿಣ ಅಖಾಡದ ಬಿಗ್ ಫೈಟ್ ನ ಪಿನ್ ಟು ಪಿನ್ ಮಾಹಿತಿ. ಜನರ ಮನಸ್ಸಲ್ಲಿ ಏನಿದೆ? ಬದಲಾವಣೆ ಬಯಸ್ತಾ ಇದ್ದಾರಾ? ಸಮರ್ಥ ಪರವಾಗಿದ್ದಾರಾ? ಬಿಜೆಪಿ ಅಭ್ಯರ್ಥಿ ಪರವಾಗಿ ಏನಂತಾರೆ? ಪಿನ್ ಟು ಪಿನ್ ಡೀಟೇಲ್ಸ್. ಬೂತ್ ಮಟ್ಟದಿಂದಲೂ ಕೂಡ ಮಾಹಿತಿ ಕರೆ ಹಾಕುವ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಇದೆ. ಇನ್ನು ರಾಧಾ ಹಿರೇಗೌಡರ್ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ. ಜನರ ಹತ್ರ ಮಾತನಾಡಿಸೋ ಪ್ರಯತ್ನ ಕೂಡ ಮಾಡಿದ್ದಾರೆ. ಕೇಳೋಣ ಒಂದ್ಸಲ. ವೀಕ್ಷಕರೇ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಉಪಚುನಾವಣೆ ಬಂದಿದೆ. ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಅದು ಶಾಮನೂರು ಶಿವಶಂಕರಪ್ಪರವರು ಸತತ 4 ಬಾರಿ ಆಯ್ಕೆ ಆಗಿರುವಂತಹ ಕ್ಷೇತ್ರ. ಹೇಗಿದೆ? ದಾವಣಗೆರೆ ನಗರಕ್ಕೆ ಹೊಂದಿಕೊಂಡಿರುವಂತಹ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಚೆನ್ನಾಗಿದೆಯಾ? ಜನಸಾಮಾನ್ಯರು ಒಳ್ಳೆಯ ಜೀವನ ನಡೆಸ್ತಾ ಇದ್ದಾರಾ? ಇಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳು ಇಲ್ವೇ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಾನು ಭಾರತ್ ನಗರದ ಒಂದು ಕಾಲೋನಿಯಲ್ಲಿದ್ದೀನಿ. ಈ ಕಾಲೋನಿಯ ಒಂದು ದೃಶ್ಯಗಳನ್ನ ನಿಮ್ಗೆ ತೋರಿಸ್ಬೇಕು ವೀಕ್ಷಕರೇ. ನೋಡಿ, ಇದು ಮನೆ ಮುಂದೆ ಚರಂಡಿ ನೋಡಿ, ಚರಂಡಿ ತುಂಬಿ ತುಳುಕ್ತಾ ಇದೆ. ನೀರು ಹೋಗೋದಕ್ಕೆ ಜಾಗನೇ ಇಲ್ಲ. ಸೊ ಈ ರೀತಿಯಾದಂತಹ ಕೊಳಚೆ ನೀರಿದ್ದರೆ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಫ್ರೀ ಆಫ್ ಕಾಸ್ಟ್ ನಿಮಗೆ ಸಿಗುತ್ತೆ. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತದ ಗಮನ ಸೆಳೆಯುವಂತ ಪ್ರಯತ್ನವನ್ನ ಇಲ್ಲಿನ ಕಾಲೋನಿಯ ನಿವಾಸಿಗಳು ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತಹ ಈ ಒಂದು ಚರಂಡಿಯನ್ನ ಸರಾಗವಾಗಿ ನೀರು ಹರಿಯುವಂತಹ ಪ್ರಕ್ರಿಯೆಗೆ ಯಾರೂ ಮುಂದಾಗಲಿಲ್ಲ. ಕೊನೆಗೆ ಗ್ರಾಮಸ್ಥರು ಏನ್ ಮಾಡ್ತಾರೆ, ತಾವೇ ಇಲ್ಲಿರುವಂತಹ ಏನು ನೀರು ಹೋಗೋದಕ್ಕೆ ಅಡ್ಡಿ ಆಗಿರುವಂತಹ ಪಾಯವನ್ನ ತೆಗಿತಾರೆ. ತೆಗೆದ ಮೇಲೆ ನೀರು ಸರಾಗವಾಗಿ ಹರಿಯೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಡಿ ಅಂದ್ರೆ ಅವ್ರು ಮಾಡ್ಕೊಟ್ಟಿಲ್ಲ. ಇನ್ನೇನು ಎಲೆಕ್ಷನ್ ಘೋಷಣೆ ಆಗುತ್ತೆ ಅನ್ನುವಾಗ ಈ ದೊಡ್ಡ ದೊಡ್ಡ ಪೈಪ್ ಗಳನ್ನ ತಂದಿಟ್ಟಿದ್ದಾರೆ ಅಷ್ಟೇ. ಆದ್ರೆ ಯಾವುದೇ ರೀತಿಯಾದಂತ ಕಾಮಗಾರಿ ನಡೆದಿಲ್ಲ. ಹಾಗಾದ್ರೆ ಇಲ್ಲಿನ ನಿವಾಸಿಗಳು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಬನ್ನಿ ಮೇಡಮ್, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಿಜಕ್ಕೂ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ. ಮೇಡಮ್, ಚೆನ್ನಾಗಿದೆಯಾ ದಕ್ಷಿಣ ಕ್ಷೇತ್ರ? ಏನ್ ಸಮಸ್ಯೆ ಇಲ್ಲ? ಏನ್ ಸಮಸ್ಯೆ ನೋಡ್ರಿ, ಇಲ್ಲೇ ಸಮಸ್ಯೆ ಬರ್ತಿ ಸಮಸ್ಯೆ ಐತೆ. ಚರಂಡಿದ್ ನಮ್ಗೆ ನೀರು ಎಷ್ಟಂತ ಬಾಚಿ ನಮ್ಗೆ ಅಲರ್ಜಿ ಬಂದ್ ಸೇರ್ಕೊಂಡೈತಿ. ಈಗ ಮನೆಗೆ ನುಗ್ಗುತ್ತಾ ನೀರು? ಮನೆ ಒಳಗೆ ನುಗ್ಗತ್ತೆ. ಎಲ್ಲ ಇಷ್ಟಿಷ್ಟ ತನಕ ನೀರ್ ಬರುತ್ತೆ. ಒಂದ್ ಮಳೆ ಬಂದ್ರೆ ಸಾಕು, ಈಗ ಬಂದ್ರೆ ಸಾಕು ನಿಂತ್ಕೊಳತ್ತೆ ಮಳೆ. ಎಲ್ಲ ಒಳಗಡೆ ಗೋಡೆ ಬೀಳ್ತಾ ಇದಾವೆ. ಮತ್ತೇನ್ ಮಾಡೋದು? ನಮ್ಗೆ ಶಕ್ತಿ ಇಲ್ಲ. ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಇದು ಯಾವಾಗ ಈ ಚರಂಡಿ ಸ್ವಲ್ಪ ಇದಾಗಿದೆಯೋ ಅವಾಗ್ಲಿಂದ ಇದ್ದೇ ಐತೆ. 4-5 ವರ್ಷದಿಂದ ಇದೆ. ನೀರ್ ಬಾಚೋದು ಇರೋದು, ಬೇಸಿಗೆ ಕಾಲದಲ್ಲಿ ಇರೋದು, ಮತ್ತೆ ನೀರ್ ಬಾಚೋದು, ಮತ್ತೆ ನೀರು ಚರಂಡಿ ತುಂಬಿದ್ರುನು ಬರದೆ ಮನೆ ಒಳಗೆ ನಿಂತಾವೆ. ಮುಂದೆ ಬನ್ನಿ ಮೇಡಮ್. ಯಾರ್ಗಾರ ಹೇಳಿದ್ರೆ ಯಾರು ರೆಸ್ಪಾನ್ಸೇ ಮಾಡಲ್ಲ. ನಾವೇ ಬಾಚ್ಬೇಕು, ಅದ್ರಲ್ಲೇ ಇರ್ಬೇಕು. ಮತ್ ಇವಾಗ ಎಲೆಕ್ಷನ್ಗೆ ಓಟ್ ಕೇಳಕ್ ಬರ್ತಾರಲ್ಲ, ಅವ್ರನ್ನ ಕೇಳಬೇಕು. ಓಟ್ ಹಾಕಬಿಟ್ಟ ಅಷ್ಟೇ ಅವ್ರು ಬರೋದು. ಆಮೇಲೆ ನೀವು ಏನಾರ ಹೇಳಿದ್ರೆ ಅವ್ರು ಯಾವ ಊರಂತಂದ್ ಈ ಕಡೆ ಬಂದ್ ಮಾತಾಡ್ಸಲ್ಲ. ಅಲ್ಲ ಮೇಡಮ್, 4 ಸರಿ 5 ಸರಿ ವಿನ್ ಆಗಿದಾರಲ್ಲ ನಿಮ್ ಕಾನ್ಸ್ಟಿಟ್ಯೂನ್ಸಿ ಅಂತ. ಹೇಳಿದ್ರು ಅವ್ರು ರೆಸ್ಪಾನ್ಸ್ ಕೆಲಸ ಮಾಡ್ತಾರಲ್ರಿ ಮೇಡಮ್ ಅವರೇ, ಸ್ವಲ್ಪ ಮಾಡಿ ಹೋಗ್ತಾರ. ಮತ್ತು ಅದೇ ಅದು ಈಗ ಅಲ್ಲಿ ಪಾಸ್ ಚರಂಡಿ ಮಾಡಿದ್ದಾರೆ, ಅದ್ರ ಯಾವ್ದಾದ್ರ ನೀರ್ ಪಾಸ್ ಆಗ್ತಾ ಇಲ್ಲ. ಏನ್ ಹೇಳಿದ್ರು ಪಾರ್ಕೆಲ್ಲ ತುಂಬಿ ಸೊಳ್ಳೆಲ್ಲ ಇದ್ ಮಾಡ್ರಿ ಹೇಳಿದ್ರೆ ಅವ್ರು ಕಿವಾಗ ಹಾಕೋಣಲ್ಲ. ವೋಟ್ ಹಾಕೋಕ್ ಮಾತ್ರ ಬರ್ತಾರ, ಆಮೇಲೆ ಈ ಕಿವಾಗ ಹಾಕೋಣಲ್ಲ. ಅವ್ರು ಇವಾಗ ಅರ್ಜೆಂಟ್ ಆಗಿ ಏನಾಗಬೇಕು? ಚರಂಡಿ ಕ್ಲೀನ್ ಆಗ್ಬೇಕು. ಎಲ್ಲ ಇದು ನೀವ್ ಮಳೆ ಬಂದ್ರೆ ನೀರೆಲ್ಲ ಒಳಗ್ ಹೋಗುತ್ತೆ. ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಡ್ರಿ ಸ್ವಲ್ಪ. ಚರಂಡಿ ಎಲ್ಲ ತುಂಬಿದೆ. ಏನ್ ಅಲ್ಲ ಮೇಡಮ್, ಇದು ಪಾರ್ಕ್ ಇದು? ನಾನೇನೋ ಕಸ ಹಾಕೋ ಜಾಗ ಅಂತ ಅನ್ಕೊಂಡೆ. ಪಾರ್ಕ್ ತರನೇ ಇದೆ. ಮಕ್ಕಳು ಆಡ್ತಾರೆ. ಅಲ್ಲ, ಪಾರ್ಕ್ ಏನ್ರಿ ಅದು? ಯಾರು ಮಾಡಲ್ಲ ಮೇಡಮ್. ಏನಂದ್ರೆ 11 ಗಂಟೆ ತನಕ ಬೇರೆ ಯಾರಾದ್ರೂ ಬಂದು ಇಲ್ಲಿ ಕುಡ್ಕೊಂಡು ಮಾಡ್ಕೊಂತ ಕುಂತಿರ್ತಾರ. ಅನೈತಿಕ ಚಟುವಟಿಕೆಗಳ ತಾಣ. ಅಲ್ಲ, ಇಷ್ಟೊಂದು ಸ್ಪೇಸ್ ಇದೆಯಲ್ಲ, ಜಾಗ ಇದೆಯಲ್ಲ, ಇದನ್ನ ಒಳ್ಳೆ ಪಾರ್ಕ್ ಮಾಡಬಹುದು. ಮಕ್ಕಳಿಗೆ ಏನಾದ್ರು ಮಾಡ್ಬೇಕಲ್ಲ ಮೇಡಮ್. ತಿಂತಾರೆ, ಹೋಗ್ತಾರೆ, ಅವ್ರವ್ರ ಪಡೆಗೆ ಅವ್ರವ್ರ ಲೋನ್ ಮಾಡಿಸ್ಕೊಂತಾರೆ, ತಿಂತಾರೆ. ಇನ್ನೇನ್ ಮಾಡ್ತಾರೆ? ಬಡವ್ರ ಬಗ್ಗರು ಯಾರು ನೋಡ್ತಾರೆ?
ಕಾಂಪೌಂಡ್ ಇಷ್ಟು ಮಾತ್ರ ಕಟ್ಸಿದ್ರು, ಈ ಕಡೆ ಎಲ್ಲ ಕಟ್ತೀವಿ ಅಂತ ಹೇಳಿ ಎಷ್ಟೇ ದೊಡ್ಡ ಮರ ಎಲ್ಲ ಹಾಕಿದ್ರು, ಎಲ್ಲ ಕಡ್ದಿದ್ರು, ತೆಂಗಿನ ಮರ ಸಮೇತ ಕಡಿದ್ರು. ಆದ್ರೂ ಬಂದು ಒಬ್ರು ಇದು ಕಾಂಪೌಂಡ್ ಹೌದಪ್ಪ, ಇಲ್ಲಿವರೆಗೆ ಆಗಿರೋ ಕಾಂಪೌಂಡ್ ಮುಂದಕ್ಕೆ ಯಾಕೆ ಬರ್ಲಿಲ್ಲ? ಮಾಡ್ಲೇ ಇಲ್ಲ. ಅವ್ರು ಮಾಡ್ತೀವಿ ಅಂತಂದ್ರು, ಮಾಡ್ಲೇ ಇಲ್ಲ. ಅಷ್ಟು ಗಿಡ ಎಲ್ಲ ಕಡಿದ್ರು. ಒಂದ್ ನಿಮಿಷ, ಇಬ್ರು ಚರಂಡಿನೇ ಹೊಕ್ಕಿದ್ರ ಇಲ್ಲಿ ಮನುಷ್ಯರನ್ನ ತೋರ್ಸೋದ ಯಾವಾಗಿಂದ ಆ ಕಡೆನೆ ಇದಾರ ಅವರು. ಅದಕ್ಕೆ ಅದು ಕಾಂಪೌಂಡ್ ನಮಗೆ ಎಲ್ಲ ಧೂಳ ಎಲ್ಲ ಬರುತ್ತೆ. ಗಾಳಿ ಧೂಳದಾಗ ಎಲ್ಲ ಗಲೀಜ್ನಾಗ ಹೆಂಗ್ ವಾಸನೆ ಕುಡ್ದು ಹೆಂಗ್ ಇರ್ಬೇಕು, ನಾವ್ ಇಲ್ಲಿ ಹೆಂಗ್ ಜೀವನ ಮಾಡ್ಬೇಕು? ವೋಟ್ ಮಾತ್ರ ಕೇಳ್ತಾರೆ, ಬರ್ತಾರೆ, ವೋಟ್ ಹಾಕ್ರಿ, ಇಂಥವ್ರಿಗೆ ಹಾಕ್ರಿ, ಇಂಥವ್ರಿಗೆ ಹಾಕಂತಾರೆ, ಹಾಕ್ತೀವಿ. ಒಳ ಬರ್ತಾವ್ರಿ ಇಲ್ಲಿ ಒಳಗೆ ಚರಂಡಿ ತುಂಬೇಕಲ್ಲ. ಎಷ್ಟು ಓಡಿಸಿದಾವ ಮೇಡಮ್ ಇಲ್ಲಿ? ಎಷ್ಟು ಓಡಿಸಿದಾವ? ಮೇಡಮ್ ಇವಾಗ 7,000 ಓಟ್ ಇದೆ ಇಲ್ಲಿ. 7,000 ಓಟ್ ಇದೆ ಇಲ್ಲಿ. 7,000 ಓಟ್ ಇದ್ರು ಕೂಡ ಎಷ್ಟು ನಿರ್ಲಕ್ಷ್ಯನ? ನಿರ್ಲಕ್ಷ್ಯ ಅಂತಂದ್ರೆ ಇವಾಗ 30 ವರ್ಷದಿಂದ ಕಾಂಗ್ರೆಸ್ ಬಂದಿದೆ. ಇಲ್ಲಿ ಕಾರ್ಪೊರೇಟರ್ ಕಾಂಗ್ರೆಸ್ ಇದ್ದಿದ್ದು ಯಾವುದೇ ರೀತಿಯಾದ ಕೆಲಸ ಆಗಿಲ್ಲ. ಇದು ಒಂದೇ ಓಣಿ ಅಂತ ಅಲ್ಲ ಮೇಡಮ್, ಈ ತರ ತುಂಬಾ ಇದೆ. ಇದು ಒಂದೇ ಲೈನ್ ಅಂತ ಅಲ್ಲ, ಈ ತರ ತುಂಬಾ ಇದೆ. ಇವಾಗ ಇದನ್ನೆಲ್ಲ ನೋಡ್ಬಿಟ್ರಿ ಅಂತಂದ್ರೆ ಇಷ್ಟು ಅಸಹ್ಯವಾಗಿದೆನಾ ಇಲ್ಲಿ ಅಂತ ಹೇಳ್ತಾರೆ. ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಬಂದಿದ್ದಾರೆ. ನೀವೇ ನೋಡ್ರಿ ದಕ್ಷಿಣ ಏನಾಗಿದೆ. ನೀವು ಇನ್ನು ನಿಂತ್ಕೊಂಡಿದ್ದೀರಿ, ಇನ್ನು ಆ ಕಡೆ ಹೋದ್ರೆ ನಿಂತ್ಕೊಳ್ಳೋದು ಇಲ್ಲ ನೀವು. ನಿಂತಿದ್ದಾವೆ ಗಲೀಜು ನೀರು, ಚರಂಡಿ. ಅಂದ್ರೆ ಹಿಂಗ್ ಮೂಗ್ ಮುಚ್ಕೊಂಡ್ ಬರ್ತಾರೆ ಈ ಕಡೆ. ಬೇರೆ ಕಡೆಯವ್ರ ಈ ಕಡೆ ಯಾರು ಬಂದ್ರೆ ಹಿಂಗ್ ಮೂಗ್ ಮುಚ್ಕೊಂಡ್ ಬರ್ತಾರೆ ಈ ಕಡೆ. ಆಟೋದವ್ರು ಇಲ್ಲಿ ಬಂದ್ರೆ ನಾವ್ 2 ಕ್ಲಾಸ್ಗೆ ಆಟೋನೇ ಬರೋದಿಲ್ಲ. ಮುಂದ್ ಬನ್ನಿ. 105 ರೂಪಾಯಿ ಆಟ ಕೇಳ್ತಾರೆ. ಬರಲ್ಲ, ಬಹಳ ಗಲೀಜಾದವೆ, ಒಳಗ್ ದಾರಿ ಇಲ್ಲ.